ಅವ್ರ ಜೊತೆ ಹೇಗೆ ಒಡನಾಟ ಇತ್ತು ಅನ್ನೋದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನನಗಾಗಲೇ ಹೇಳ್ತಾ ಇದ್ದೆ, 7ನೇ ಕ್ಲಾಸಲ್ಲಿ ಅವ್ರ ಅಣ್ಣ ಫಸ್ಟ್ ಟೈಮ್ ನನ್ನ RSS ಕರ್ಕೊಂಡೋದ್ರು. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಬರೋ ಅಂಥದ್ದು ಆಯಿತು. ಅದು ನಾವು ಸಣ್ಣ ಹುಡುಗರು, ಅವ್ರಣ್ಣ ನನಗಿನ ಒಂದು 4-5 ವರ್ಷ ಹಿರಿಯರಿದ್ರು. ಹಾಗಾಗಿ ಅವ್ರು ನೋಡಿದ್ರೆ ಒಂಥರ ಅವರು ಅವಾಗಲೇ ನಾನು ಐ ವಾಸ್ ಇನ್ ಇದರಲ್ಲಿದ್ದಾಗ, ಪ್ರೈಮರಿಲಿದ್ದಾಗ, ಹಿ ವಾಸ್ ಇನ್ ಫಸ್ಟ್ ಇಯರ್ PUC ಅಂತ ಕಾಣುತ್ತೆ. ಹಾಗೆ ಇದ್ರು, ಒಳ್ಳೆ ಹೈಟು, ಒಳ್ಳೆ ಫಿಸಿಕ್ಕು, ತುಂಬ ಚೆನ್ನಾಗಿ. ನೋಡಿದ ತಕ್ಷಣ ಒಂದು ಲಕ್ಷಣ, ಅವ್ರು ನೋಡಿದ ತಕ್ಷಣ ಹೌದು ಇವ್ರ ಕೈ ಲೀಡರ್ಶಿಪ್ ಇದೆ ಅನ್ನೋವಂಥ ಒಂದು ನೋಡಿದ ತಕ್ಷಣ ಏನು ಫೇಸಲ್ಲಿ ಕುಂತ ಹೌದು ಆ ಥರ ಆತ ಮಾತಾಡ್ತಿದ್ದು ಹಾಗೇನೆ. ಆ ಮಾತುಗಳೆಲ್ಲ ಕೇಳಿ ಒಂಥರ ಮೆಸ್ಮರೈಸ್ ಆದರು ಅನ್ನೋಕ್ಕಿಂತ ಅವ್ನು ನೋಡಿ ನಾವು ಏನಾದ್ರು ದೇಶಕ್ಕೆ ಸೇವೆ ಮಾಡ್ಬೋದಾ, ಏನಾದ್ರು ಸಂಘಕ್ಕೆ ಹೋಗಿ ಏನಾದ್ರು ಮಾಡ್ಬೋದಾ ಅನ್ನೋವಂಥದ್ದು ಆಗ್ಲಿಂದನೇ ಆ ಚಿಗುರೊಡೆಯಕ್ಕೆ ಸ್ಟಾರ್ಟ್ ಮಾಡೈತೆ ನಮಗೂ. ಆ ಚಿಗುರೊಡೆದಿದ್ದ ರೀಸನ್ ಏನೇನೆ, ನಾನು ಆ ಮನೆಗೆ ಇಂಟ್ರೊಡ್ಯೂಸ್ ಆಗಿದ್ದು. ಅಂದರೆ ಹೇಗೆ ಅಂದರೆ, ಒಬ್ಬ ಸ್ನೇಹಿತನಾಗಿ ಹೋಗಿದ್ದ ಮನೆಗೆ ಪರಿಚಯ. ನಾನು ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ. ಆ ಪ್ಯಾಲೇಸ್ ಗುಟ್ಟಳ್ಳಿ ಮನೆಗೆ ಎಸ್ಪೆಷಲಿ ನಮ್ದು ತುಂಬ ಗಾಢವಾದ ಸ್ನೇಹ ಆಗಿದ್ದಂದ್ರೆ ವೆಂಕಟರಂಗಪುರದ ಮನೇಲಿ. ಅಂದರೆ ಇಟ್ ವಾಸ್ ಸಮ್ವೇರ್ ಅರೌಂಡ್ 90s. 90ನಲ್ಲಿ ತುಂಬ ಇದೆ. ಆಕೆ ಅವಾಗ ಐ ಥಿಂಕ್ ಶಿ ವಾಸ್ ಇನ್ SLC ಅಂತ ಕಾಣುತ್ತೆ. ಆ ಟೈಮಲ್ಲಿ ತುಂಬ ಗಾಢವಾಗಿ ಅವ್ರ ಮನೆಗೆ ನನ್ನ ಒಂದು ಫ್ರೆಂಡ್ಶಿಪ್ ರಿಲೇಷನ್ ಬಾಂಡೇ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಏನಂದರೆ ನಾನು ಹೇಳ್ತಿದ್ದಿಲ್ಲ, ಪ್ರತಿದಿನ ಶಾಖೆ ಅಂತ ನಡೆಯೋದು. ಅದರಲ್ಲಿ ಒಂದು ನನಗೀಗಲೂ ಚೆನ್ನಾಗಿ ನಾಪ್ಕಿದೆ, ದತ್ತಾತ್ರೇಯ ಸಾಯಂ ಶಾಖೆ ಅಂತ ಹೇಳಿ. ಅದಕ್ಕೆ ಮುಖ್ಯ ಶಿಕ್ಷಕ ಅಂತೇಳಿ ಅವ್ರ ಅಣ್ಣ ಇರ್ತಿದ್ದ. ಆಕೆನ ಕೆಲಸ ಮುಗಿಸ್ಕೊಂಡು ಈ ಥರದ ಸ್ಕೂಲಿನ ಮುಗಿಸ್ಕೊಂಡು ಬರ್ತಿದ್ರೆ ಆಕೆನ ಒಂದೊಂದ್ಸರಿ ಬಂದು ಹೋಗೋಳು. ಸೌಂದರ್ಯ ಅವಾಗ ಭಾಳ ಸಣ್ಣ ಹುಡುಗಿ, ಬಂದು ಆ ಕಡೆ ಹಂಗೆ ನೋಡ್ಕೊಂಡು ಹೋಗೋಳು. ಒಂದೊಂದ್ಸರಿ ಅಣ್ಣನ ಜೊತೆಲಿ ಬಂದು ಕರ್ಕೊಂಡೆಲ್ಲ ಜೊತೆಲೆ ಹೋಗೋಳು ಅಣ್ಣನ ಜೊತೆಲಿ. ಒಂದ್ಸರಿ ಟ್ಯೂಷನ್ಗೆ ಏನೋ ಹೋಗಬೇಕು ಅಂದರೆ ಬಂದು ಅಲ್ಲೇ ಶಾಖೆ ನಡೆಯೋಂಥ ಜಾಗದಲ್ಲೇ ಬಂದು ಸ್ವಲ್ಪ ಹೊತ್ತು ಇದನ್ನ ನೋಡಿಕೊಂಡು ಅವಳು ವಾಚ್ ಮಾಡೋಳು, ಅದೆಲ್ಲ ಅಬ್ಸರ್ವ್ ಮಾಡೋರು. ಏನು ಮಾಡ್ತಿದ್ವಿ, ಹೇಗೆ ಆಟ ಆಡ್ತಾರೆ, ಏನು ದೇಶಭಕ್ತಿ ಗೀತೆ ಏನದು, ಏನು ಆಟ ಆಡಿಸ್ತದೆ, ದೇಶಭಕ್ತಿ ಕತೆ ಏನು ಅನ್ನೋಂಥದ್ರ ಬಗ್ಗೆ ಎಲ್ಲನೂ ಅದ್ರ ಬಗ್ಗೆ ಕೂಲಂಕುಷವಾಗಿ ಕೂತ್ಕೊಂಡು ಅಬ್ಸರ್ವ್ ಮಾಡೋರು. ಆಕ್ಚುಲಿ ಈ ರೀತಿ ಸ್ಟಾರ್ಟ್ ಆಯ್ತು. ಕಡೆಗೆ ಒಂದಿನ ಅಮರನಾಥ್ ಅವರೆಲ್ಲ ಹೊರಗಡೆ ಹೋಗ್ಬೇಕಾಗಿ ಬಂತು ಸಡನ್ ಆಗಿ ಸಂಘದ ಕೆಲಸದ ಮೇಲೆ. ಅವಾಗ ನನಗೆ ಹೇಳಿದ, ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಟ್ಬಿಡೋ ಅಂತ ಹೇಳಿ. ನಮಗೂ ಏನಿತ್ತು, ಫ್ರೆಂಡ್ ತಂಗಿ ನನಗೂ ತಂಗಿ ಅನ್ನೋ ಭಾವನೆಯಲ್ಲಿ ನಾವು ಆಯ್ತು ನಾನು ಹೋಗ್ತೇನೆ. ಅದೇ ಅವ್ರ ಮನೆ ದಾರಿಯಲ್ಲೇ ನಾವು ಅಲ್ಲೆಲ್ಲೇ ಸರೌಂಡಿಂಗಲ್ಲೇ ಇರ್ತಿದ್ದು. ಹಾಗಾಗಿ ಹೋಗ್ತೀನಿ ಅಂದೇಳಿ ಹಂಗೆ ಜೊತೆಲಿ ಮಾತಾಡ್ಕೊಂಡು ಹಂಗೆ ಅವ್ನ ಜೊತೆಲೆ ಹೋಗಿ ಅವ್ರು ನಮ್ಮ ಮನೇಲಿ ಬಿಟ್ಬಿಟ್ಟು ನಾವಿಬ್ರು ಆಮೇಲೆ ಹಾಗೆ ಹೋಗಿದ್ವಿ. ಸೊ ಅಲ್ಲಿಂದ ಅವ್ರ ಮನೆ ಒಳಗಿನ ಒಡನಾಟ ಸ್ಟಾರ್ಟ್ ಆಯಿತು. ಸ್ಕೂಲಲ್ಲಿದ್ದಾಗ ಆಕೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರ ಮನೆಗೆ ನನ್ನ ಎಂಟ್ರಿ. ಅಂದರೆ ಇದಕ್ಕೆ ಮುಂಚೆ ಸುಮ್ಮನೆ ಹೋಗಿ ಬರೋದಷ್ಟೇ ಇತ್ತು. ಮನೆಗೆ ಯಾವಾಗ ಹೋಗ್ತಿದ್ವಿ, ಹೊರಗಡೆ ಬಾಗಿಲು ನಿಂತ್ಕೊಂಡು, ಅವಾಗ ಗೊತ್ತಲ್ಲ ನಾವು ಮನೆ ಬಾಗಿಲು ನಿಂತ್ಕೊಂಡು ಹೆಸರು ಹಿಡಿದು ಕರೆದು ನಾ ಬಂದಿದ್ದೀನಿ, ಅಥವಾ ಮನೆ ಬಾಗಿಲ ಹತ್ರ ಹೋಗ್ಬಿಟ್ಟು ಬಾಗಿಲು ತಟ್ಬಿಟ್ಟು ಬಂದಿದೆ ಇದಾರ ಅಂತ ಕೇಳೋದು ಅಷ್ಟೇ ಇರ್ತಿತ್ತೆ ಹೊರತು. ಬಟ್ ಅಲ್ಲಿಂದ ಆಚೆಗೆ SLC ಇದ್ದಾಗ ಅಲ್ಲಿಂದ ಆಚೆಗೆ ನಾನು ಅವ್ರ ಮನೆಗೆ ಎಂಟ್ರಿ ಸ್ಟಾರ್ಟ್ ಆಯಿತು. ಆ್ಯಸ್ ಏನು ಬಾಂಡೇಜ್ ಫ್ರೆಂಡ್ಶಿಪ್ ಅಂತ ಹೇಳಿ. ಬರೀ ಇಷ್ಟು ದಿನ ಬರೀ ಫ್ರೆಂಡ್ಶಿಪ್ಪು ಆ ಥರ ಹೊರಗಡೆ ಎಲ್ಲೋ ಮಾತಾಡ್ಕೊಂಡು ಹೋಗ್ತಿದ್ವಿ ಹೊರತು ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ವಿ, ಅಥವಾ ಯಾವಾಗಲೂ ಒಂದ್ಸರಿ ಮನೆ ಒಳಗಡೆ ಹೋಗ್ತಾ ಇದ್ವಿ. ಬಟ್ ಅಲ್ಲಿಂದ ಆಚೆಗೆ ಅವ್ರ ಮನೆಗೆ ಡೈರೆಕ್ಟ್ ಎಂಟ್ರಿ ಅಂತ ಹೇಳ್ಬೋದು. ಬಾಂಡೇಜ್ ಸ್ಟಾರ್ಟ್ ಆಯಿತು ಅವ್ರ ಮಧ್ಯದಲ್ಲಿ. ಆ ಬಾಂಡೇಜ್ ದಟ್ ಲೀಡ್ಸ್ ಟು ಕಡೆಗೆ ನನ್ನ ಕೆರಿಯರಲ್ಲಿ ತುಂಬ ವೈಟಲ್ ರೋಲ್ ಆಯಿತು. ಹೇಗೆ ಅಂದರೆ ನನ್ನ ಎಜುಕೇಷನ್ ಕೆರಿಯರಲ್ಲಿ ಒಂದು ವೈಟಲ್ ರೋಲು. ನಾನು ಹೀಗೆ ಸಣ್ಣ ಪುಟ್ಟ ಆ ಟೈಮಲ್ಲಿ ಆಕೆ SLC ಇದ್ದಾಗ, ಸೌಂದರ್ಯ SLC ಇದ್ದಾಗ ನಾನು ಐ ವಾಸ್ ಇನ್ ಸೆಕೆಂಡ್ PUC. ಅದರಲ್ಲೂ ಆ ಟೈಮಲ್ಲಿ ಅದು ನನಗೊಂದು ಹೆಲ್ತ್ ಇಶ್ಯೂಸ್ ಆಗಿ, ಅಂದರೆ ಆಕ್ಸಿಡೆಂಟ್ ಆಗಿತ್ತು ನನ್ನ ಬಲಗೈಗೆ. ಆ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದ್ದರಿಂದ ನನಗೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮೈಲಿ ಫ್ರೀ ಆಗಿರ್ತಿದ್ದೆ ಆ ಟೈಮಲ್ಲಿ. ಸೊ ಕೈಗೆ ಕಟ್ ಹಾಕಿದ್ರು, ಅದರ ಎಸ್ಪೆಷಲಿ ಬಲಗೈಗೆ ಹೋಗಿ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಹಾಗಾಗಿ ಆ ಬ್ರೇಕ್ ತೊಗೊಂಡಿದ್ದೆ. ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ SLC ಟೈಮಲ್ಲಿ ಸೌಂದರ್ಯ ಅವ್ರಿಗೆ ಬೇರೆ ಇತ್ತಲ್ಲ, ಹಾಗೆ ನಮಗೆ ಗೊತ್ತಿರೋದು ಒಂಚೂರು ಹಂಚ್ಕೊತಾ ಇದ್ದೆ ಹೋಗೋಕ್ಕೆ ಜೊತೆಲಿ. ಆ ರೀತಿ ಸ್ಟಾರ್ಟ್ ಆಯ್ತು ಅವ್ರ ಮನೇಲಿ ಅವ್ರ ಬಾಂಡೇಜು. ಆ ರೀತಿ ಅದು ಮನೇಲಿದ್ದಾಗ. ಸೊ ಇದೆಲ್ಲ ನನ್ನ ಕಣ್ಮುಂದೆ ಆಗ್ತಿತ್ತು. ಏನಂದರೆ ಈ ನಮಗೂ ಅಷ್ಟು ಆವಾಗ ಫಿಲ್ಮ್ ಆ್ಯಕ್ಟ್ರು, ಫಿಲ್ಮ್ನವ್ರು ಸಂಬಂಧಪಟ್ಟವರು ಅಂತಂದರೆ ನಮಗೂ ಒಂಥರ ಕ್ಯೂರಿಯಾಸಿಟಿ ಎಲ್ಲ ಇರೋದಲ್ಲ. ಅರೆ ನೋಡೋಣ ಅದು ಏನು ಅಂತೇಳಿ. ಹಾಗಾಗಿ ಅವ್ರ ಮನೆಗೆ ನಾನು ಹೇಳ್ತಿದ್ದೆ ಕ್ಯೂರಿಯಾಸಿಟಿಗೆ. ಯಾವ ಸ್ಟೋರಿ ಬಂದು ಹೇಳಕ್ಕೆ ಬರ್ತಲ್ಲ, ನಾನು ಬರ್ತೀನಿ, ಅವಾಗ ನಾನು ಕೇಳಬೇಕು. ಅವ್ರ ಅಣ್ಣ ಅವ್ರ ತಂದೆ, ಎಸ್ಪೆಷಲಿ ಅವ್ರ ತಂದೆ ತುಂಬ ಅದಕ್ಕೆ ಇದು ಮಾಡೋರು. ಆವಾಗ ಅವ್ರ ತಂದೆನ ಬಿಡಕ್ಕೆ ಹೋಗುವಾಗ ಗಾಡಿನಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ಸೊ ಅವಾಗ ಎಷ್ಟೋ ಸಮಯದಲ್ಲಿ ಆಟೋದೆಲ್ಲ 3 ಜನ ಹೋಗಿದ್ವಿ, ನಾನು, ಅವ್ರ ತಂದೆ ಮತ್ತು ಅಮರನಾಥ್ 3 ಜನ ಹೋಗಿ ಸ್ಟೋರಿ ಕೇಳ್ಕೊಂಡ್ಬಂದು ಆಮೇಲೆ ನಾವು ಸೌಂದರ್ಯ ಅವ್ರಿಗೆ ಬಂದು ನಾನು ಕೂತ್ಕೊಂಡೆ ಸುಮಾರು ಸಾರಿ. ಅವ್ರು ಅದನ್ನು ಹೇಳೋವಾಗ ನಾನು ಕೂತ್ಕೊತಾ ಇದ್ದೆ ಕತೆ ಹೇಳೋವಾಗ. ಈ ಥರದ ಆಯಿತು, ಈ ಥರ ಕತೆ ಇದೆ, ಈ ಥರದ್ದೇನು ನೋಡಿದ್ರೆ ಚೆನ್ನಾಗಿದೆ ಕತೆ, ತೊಗೊಳ್ಬೋದು, ಈ ಫಿಲಮಲ್ಲಿ ಆ್ಯಕ್ಟ್ ಮಾಡ್ಬೋದು ನೀನು ಅಂತೇಳಿ ಡಿಸ್ಕಸ್ ಮಾಡೋ. ಆ ಟೈಮಲ್ಲಿ ನಾನು ಅವ್ರ ಜೊತೆ ಕೂತ್ಕೊಂಡು ಕೇಳ್ತಾ ಇದ್ದೆ ಇದೆಲ್ಲ. ಒಂದು ಕ್ಯೂರಿಯಾಸಿಟಿ ಹೇಳಿದ್ನಲ್ಲ, ಫಿಲ್ಮ್ ಇಂಡಸ್ಟ್ರಿ ಅಂದರೆ ಒಂಥರ ಎಲ್ಲ ಹೌದಾ, ಅದರಲ್ಲಿ ಏನಿದೆ, ನಾವು ಆ ಏಜ್ ತಕ್ಕನಾಗಿ ಅದು ನಮ್ಗೆ ಇಷ್ಟಪಡಿಸ್ತಿತ್ತು. ಯಾಕೆ ಕೇಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಗಲೇ ಆಕೆ ಹೆಸರನ್ನ ಸೌಂದರ್ಯ ಅಂತ ಅವ್ರನ್ನ ಇದು ಮಾಡಿದ್ದು. ಅದನ್ನು ಬದಲಾಯಿಸಿದ 2 ವ್ಯಕ್ತಿಗಳು. ಒಂದು ಹಂಸಲೇಖ ಅವರು ಅದನ್ನೇ ಸಜೆಸ್ಟ್ ಮಾಡಿದ್ರು.
ಹಾಗೆ ಪೆರಾಲ ಅಂತ ಹೇಳಿದ್ನಲ್ಲ ನಾನು ಡೈರೆಕ್ಟರ್, ಅವರು ಇಬ್ರು ಒಂದೇ ವಿನಲ್ಲೇ ಹೇಳಿದ್ರು. ಸೌಮ್ಯ ಅನ್ನುವಂಥ ಹೆಸರಲ್ಲಿ ಅಷ್ಟು ಪಂಚಿಂಗ್ ಇಲ್ಲ, ಸೌಂದರ್ಯ ಅಂತ ಹೇಳಿ ಆಕೆ ಆಲ್ರೆಡಿ ಅದ್ರ ಇರೋದ್ರಿಂದ, ಆಕೆ ಅಷ್ಟು ಸೌಂದರ್ಯವತಿ ಇರೋದ್ರಿಂದ ಆಕೆಗೆ ಸೌಮ್ಯ ಅನ್ನೋ ಹೆಸರಿಗಿಂತನೂ ಸೌಂದರ್ಯ ಅನ್ನೋ ಹೆಸರಿಗೆ ಕೊಡಿ ಅಂತ ಹೇಳಿ ಆಕೆಗೆ ಹೊಸ ಹೆಸರು ನಾಮಿನೇಟ್ ಮಾಡಿದ್ರಿ. ಹಾಗೆ ಮುತ್ತುರಾಜಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಆದ್ರು, ಅದೇ ರೀತಿ ಸೌಂದರ್ಯಗೂ ಆ ಹೆಸರು ಚೇಂಜ್ ಮಾಡಿದಕ್ಕೆ ಮೇ ಬಿ ನಮ್ಮಲ್ಲಿ ಸುಮಾರು ಥರದ್ದು ನಡೆದಿದೆ. ಅಂಬರೀಷ್ ಸರ್ ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಇವ್ರದ್ದೆಲ್ಲ ಹಾಗೆ. ಮತ್ತೆ ಎಸ್ಪೆಷಲಿ ಇದು ಹೇಳ್ಬೇಕಂದ್ರೆ ನಮ್ಮ ಕಣ್ಮುಂದೆ ಆದಂಥ ಫ್ರೆಶ್ ಆಗಿರೋಂಥ ಇದು ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವ್ರ ಹೆಸರಿದ್ದೇ ಇದು ಲೋಹಿತ್ ಅಂತ ಇತ್ತು. ಲೋಹಿತ್ ಅಂತ ಇದ್ದಿಂದ ಅವ್ರನ್ನ ಪುನೀತ್ ರಾಜ್ಕುಮಾರ್ ಅಂತ ಮಾಡಿದ್ರೆ ಹೆಸರು ಚೇಂಜ್ ಮಾಡಿದ್ರೆ ಇಂಡಸ್ಟ್ರಿನಲ್ಲಿ ಫೇಮ್ ಬರುತ್ತೆ, ನೇಮ್ ಬರುತ್ತೆ, ಮತ್ತೆ ಸ್ಟೇಟಸ್ ಸಿಗುತ್ತೆ, ಅದ್ರ ಜೊತೆಗೆ ಪ್ರಾಂಪ್ಟ್ನೆಸ್ ಅಂತ ಇರುತ್ತೆ ಅನ್ನೋದಕ್ಕೆ ಈ ಹೆಸರುಗಳೇ ಎಕ್ಸಾಂಪಲ್. ನಮಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಸರ್ಗೆ ಸಂಪತ್ ಅಂತ ಇತ್ತು, ಅವ್ರನ್ನೂ ಚೇಂಜ್ ಮಾಡಿದ್ರು. ಮುತ್ತುರಾಜಿಂದ ಡಾಕ್ಟರ್ ರಾಜ್ಕುಮಾರ್ ಆದರು. ಅಂದ್ರೆ ಹೆಸರು ಬದಲಾವಣೆ ಆದ್ರೆ ಇಂಡಸ್ಟ್ರಿನಲ್ಲಿ ಆಗುತ್ತೆ, ಮತ್ತೆ ಅವ್ರಿಗೂ ಒಳ್ಳೆ ಏಳಿಗೆ ಇರುತ್ತೆ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮೇ ಬಿ ಆ ಕಾನ್ಸೆಪ್ಟ್ ಅವಾಗ ಇದ್ದಿದ್ರಿಂದ ಮೇ ಬಿ ಇವ್ರಿಗೂ ಅದೇ ಇದು ಅಪ್ಲಿಕೇಬಲ್ ಆಯ್ತು. ಐ ಥಿಂಕ್ ಹಾರ್ಡ್ಲಿ ನಂಗೆ ಗೊತ್ತಿಲ್ಲ, ಇನ್ನೊಂದು ಸರಿ ಹೇಳ್ತೀನಿ ಒಂದು ಇನ್ಸಿಡೆಂಟ್ ಆಗಿದ್ದು. ಈ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸೌಂದರ್ಯ ಏನು ಸಂಬಂಧಪ್ಪ ಅಂತಂದ್ರೆ ಅದು ಕೆಲವೊಂದಿದೆ, ಅದನ್ನ ಹೇಳ್ತೀನಿ. ಅದೇನಂದ್ರೆ ಇಷ್ಟೇ ಎಕ್ಸಾಂಪಲ್ ಏನಂದ್ರೆ, ಸೌಂದರ್ಯ ಆಗಷ್ಟೇನೆ ಡಾಲಸ್ ಕಾಲೋನಿ ಶಿಫ್ಟ್ ಆಗಿದ್ರು. ಅಲ್ಲಿಂದ ಸರಸ್ ನಗರಕ್ಕೆ 1.5 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಅವ್ರ ಮನೆಯಿಂದ 2 ಕಿಲೋಮೀಟರ್. ಆ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಭೇಟಿ ಆಯ್ತು ದೇವಸ್ಥಾನದಲ್ಲಿ, ಸದಾಶಿವ ನಗರದಲ್ಲಿ ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಭೇಟಿ ಆಗಿದ್ರೆ ಅದ್ರ ವಿಚಾರ ನಾನು ಆಮೇಲೆ ಮಾತಾಡ್ತೀನಿ ಅದು ಏನು ಇತ್ತ ಅಂತ ಹೇಳಿ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸಹ ಸೌಂದರ್ಯ ಅವ್ರ ಪರಿಚಯ ಇತ್ತು, ಸೌಂದರ್ಯ ಅವ್ರಿಗೂ ಪುನೀತ್ ರಾಜ್ಕುಮಾರ್ ಪರಿಚಯ ಇತ್ತು ಅಂತ ಹೇಳಕ್ಕೆ ಇದನ್ನ ನಾನು ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ಇಬ್ರದ್ದು ಅದೇ ತರ ಡಿಸಾಸ್ಟರ್. ಇಬ್ರು ಸಮಾಜ ಸೇವೆ ಮಾಡಕ್ ಮುಂದೆ ಹೋದ್ರು, ಇಬ್ರು ಇವತ್ತಿಲ್ದಂಗೆ ಕಳ್ಕೊಂಡ್ಬಿಟ್ವಿ ನಾವು. ಅದು ತುಂಬಾ ಬೇಗ ಕಳ್ಕೊಂಬಿಟ್ಟು ಇಬ್ರು. ಇದ್ರ ವಿಚಾರವಾಗಿ ಇನ್ನೊಂದ್ಸರಿ ಮತ್ತೆ ಮಾತಾಡ್ತೀನಿ ನಾನು. ಈಗ ಮತ್ತೆ ಹೇಳ್ತಾ ಇದ್ದೆ ನಾನು, ಅವ್ರ ಹೆಸರು ಚೇಂಜ್ ಆಯ್ತು. ಹೆಸರು ಚೇಂಜ್ ಆದ್ಮೇಲೆ ಆಕೆಗೆ ಅಲ್ಲಿಂದ ಫಿಲ್ಮ್ ಅಲ್ಲಿ ಆಫರ್ಸ್ ತುಂಬಾ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಈ ಸ್ಟೇಜಲ್ಲಿ ಇದ್ದಾಗ ಅವ್ರ ಮನೆಗೆ ಏನಾಗ್ತಿತ್ತು, ಇವ್ರು ಶೂಟಿಂಗ್ ಹೊರಟೋಗೋರು, ಇವ್ರ ತಾಯಿ, ಇವ್ರ ತಂದೆ, ಮಗಳು 3 ಜನ ಹೊರಟೋರು. ಅವ್ರ ಅಣ್ಣ ನಾನು ಮನೇಲಿ ಇರ್ತಿದ್ವಿ. ಏನಾದ್ರು ಮನೇಲಿ ಬೇಕು ತಗೊಂಡ್ ಬರ್ಬೇಕು ಅಂದ್ರೆ ಬೆಂಗಳೂರಿಂದ ಅವ್ರಿರೋ ಶೂಟಿಂಗ್ ಸ್ಪಾಟ್ಗೆ ತಗೊಂಡ್ ಹೋಗ್ಬೇಕು ಈ ತರದ ಅಂತಂದ್ರೆ ನಾನು ನಮ್ಮನೇಲಿ ಇರ್ತಾ ಇದ್ದೆ. ಅವಾಗ ಏನಾಯ್ತು, ಅಣ್ಣ ಯಾವಾಗ ಅವ್ರ ಮನೆಯಿಂದ ಇವ್ರು 3 ಜನ ಹೊರಗಡೆ ಅವ್ರು, ಅವ್ರಣ್ಣ ಒಬ್ಬನೇ ಇರ್ತಿದ್ದ. ನಾವೆಲ್ಲ ಹೋಗಿ ಅವ್ರಣ್ಣ ನಾನು ಎಲ್ಲ ಒಂದೇ ಮನೇಲಿ ಇರ್ತಿದ್ವಿ. ಅವಾಗ ನಾವು ಹೋಗಿ ಅಲ್ಲಿರೋದು, ರಾತ್ರಿ ಹೊತ್ತೆಲ್ಲ ಕತೆ ಮಾಡ್ಕೊಂಡು ಸುಮಾರು ಸರ್ ನಾನು ಅವ್ರ ಮನೆಗೆ ಊಟ ಮಾಡೋದು, ಅವ್ರು ನಮ್ಮೇಲೆ ಊಟ ಮಾಡೋದಿತ್ತು. ಆ ಬಾಂಡೇಜ್ ಹಂಗೆ ನಮ್ಮೇಲೂ ಬೆಳೆದಿತ್ತು. ಇವ್ರಣ್ಣ ಯಾವಾಗ ಒಬ್ಬನೇ ಇರ್ತಾನೆ ಅಂತ ಅಂದಾಗ ನಮ್ಮನೆಗೆ ಬರಕ್ಕೆ ಹೇಳ್ತಿದ್ವಿ ಊಟಕ್ಕೆ, ನಮ್ಮೇಲೆ ಊಟ ಮಾಡ್ತಿದ್ರು. ಹಾಗೆ ನಾನು ಈಗಾಗಲೇ ಹೇಳ್ತಿದ್ದೆ ನಿರ್ಮಲ ಅವರು ಅಂತ ಹೇಳಿ, ಅವರು ಸಹ ಅವ್ರ ಮನೇನೂ ಅಲ್ಲೇ ಇರೋದು. ಅವ್ರ ಮನೆಗೆ ಒಂದು ವಿಸಿಟ್ ಒಂದ್ಸರಿ ಹೋಗೋನು, ನಮ್ಮ ಮನೆಗೆ ಒಂದ್ಸರಿ ಬರೋನು ಊಟಕ್ಕೆ ಯಾವಾಗಲಾರು ಇದಾದ್ರೆ. ತುಂಬ ಅವ್ನಿಗೆ ಮನೆ ಊಟ ತುಂಬಾ ಇಷ್ಟ. ಅಂದ್ರೆ ಅವನಿಗೆಂತಾರೆ ಸೌಂದರ್ಯವ್ರಿಗೂ ಅಷ್ಟೇ ಮನೆ ಊಟ ತುಂಬಾ ಇಷ್ಟ. ಹಾಗಾಗಿ ಆ ಥರ ಇದಾಗ್ತಿತ್ತು. ಈ ಪ್ರೋಸೆಸ್ ಅಲ್ಲಿ ಇವ್ರು ಯಾವಾಗ ಫಿಲಮ್ ಇಂಡಸ್ಟ್ರಿಗೆ ಅಟ್ಯಾಚ್ ಆದ್ರು ಅಂದ್ರೆ ಸ್ಲೋಲಿ ಆಗಿ ಅಲ್ಲಿ ಅವರು ಅದನ್ನು ಫೀಲ್ಡ್ ಅಲ್ಲಿ ಎನ್ಲಾರ್ಜ್ ಆಗಿ ಸ್ಟಾರ್ಟ್ ಮಾಡಿದ್ರು. ಆ ಪ್ರೋಸೆಸ್ ಅಲ್ಲಿ ನಾನು ನಮ್ಮನೆಗೆ ತುಂಬಾ ಕ್ಲೋಸ್ ಆದೆ. ಹೇಗೆ ಅಂತ ಅಂದ್ರೆ, ನಾನು ಅವಾಗ ಈಗಾಗಲೇ ಹೇಳ್ತಿದ್ದೆ, ಆ ಸೆಕೆಂಡ್ PUC ಒಂದು ಕೈ ಇದಾಗ ಮಾಡ್ಕೊಂಡು ಒಂದು ಸಬ್ಜೆಕ್ಟ್ ಎಕ್ಸಾಮ್ ಬರೆದೆ. ಆ ಒಂದು ವರ್ಷ ಫ್ರೀ ಆಗಿದ್ದೆ. ಆ ಫ್ರೀ ಆಗಿದ್ದಾಗ ಈಕೆಗೆ ಆಗಲೇ ಸ್ಟಾರ್ಟ್ ಆಗಿತ್ತು ಫಿಲಮಲ್ಲಿ ಆಫರ್ಗಳು. ಆ ಆಫರ್ಗಳು ಬಂದಾಗ ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಹೋಗೋದಕ್ಕೆ ಒಂದು ಸಂಪರ್ಕ ಅಂತ ಒಂದು ಬೇಕಾಗಿತ್ತು. ಆ ಸಂಪರ್ಕ ಸೇತುವೆ ನಾನಾಗಿದ್ದೆ. ಏನೋ ಬೇಕಿದ್ರೆ ಬೆಂಗಳೂರಲ್ಲಿ ಏನಾದ್ರು ಆಕೆ ಥಿಂಗ್ಸ್ ಏನೋ ಬೇಕಿದ್ರೆ ತೊಗೊಂಡೋಗಿ ಕೊಡೋದು, ಅಥವಾ ಇಲ್ಲಿಂದ ಏನಾದರೂ ಕೆಲವೊಂದು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗುವಂಥದ್ದು ಫಿಲಮ್ಗೆ ಸಂಬಂಧಪಟ್ಟಿದ್ದೇನೆ ಇದ್ರೆ ಆಗಲೇ ನನಗೊಂದು ಸ್ವಲ್ಪ ಲಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ. ಅವ್ರ ತಂದೆ ಒಳ್ಳೆ ಡ್ರಾಫ್ಟ್ಸ್ಮನ್, LLB ಓದಿಲ್ಲ, ಬಟ್ ಈ ಹ್ಯಾಸ್ ಆ್ಯಂಪಲ್ ನಾಲೆಡ್ಜ್ ಆನ್ ಲೀಗಲ್ ಇದರಲ್ಲಿ. ಹಾಗೆ ಅವ್ರು ಯಾವ ಥರ ಡಾಕ್ಯುಮೆಂಟ್ ಯಾವ ಥರ ಬರೀತಾರೆ ಆ ಥರ ಡಾಕ್ಯುಮೆಂಟ್ ಒಂದು ಬರೆದಿಟ್ಟಿದ್ದೆ, ಅದು ಅಲ್ಲೇ ಬಂದಿದ್ದು ಬರೋವಾಗ ಇಂಥ ಜಾಗದಲ್ಲಿ ಹೋಗಿ ತೊಗೊಂಡು ಬಾ ಅಂತ ಹೇಳೋರು. ನೋಡಿ, 4 ದಿನದ ಪರಿಚಯ ಅಷ್ಟೇ ಅವಾಗಂದು ಆಗಿದ್ದು. ಅವಾಗ ನಾನಿನ್ನೂ ಅಷ್ಟು ಬಹಳ ಚಿಕ್ಕ ಹುಡುಗ, 16-17 ವರ್ಷ ಇರ್ಬೋದು, 16-17 ವರ್ಷ. ಆ ಟೈಮಲ್ಲಿ ನಮ್ಗೊಂದು ಜವಾಬ್ದಾರಿ ಥರ ಕೂರಿಸ್ಬಿಟ್ಟಿದ್ರು ಅವರು. ಮನೇಲಿ ಡಾಕ್ಯುಮೆಂಟ್ ಇದೆ, ಕೀ ಇರುತ್ತೆ, ನನ್ಗೆ ಮನೆ ಕೀ ಕೊಟ್ಬಿಟ್ಟು ಹೋಗೋರು. ಅವ್ರ ಅಣ್ಣ ಅಕಸ್ಮಾತ್ ಏನಾದ್ರು ಅವ್ರ ಅಣ್ಣನೂ ಹಂಗೇನೆ, ಮನೆ ಕೀ ಕೊಟ್ಬಿಟ್ಟು ಹೋಗಿರ್ತೀನಿ ಕಣ, ಏನಾದ್ರು ಬೇಕಿದ್ರೆ ಫೋನ್ ಮಾಡ್ತೀನಿ ತಂದು ಕೊಡು ಅಂತ ಹೇಳಿ, ಅಥವಾ ನೀನು ಫ್ರೀ ಆಗಿದ್ರೆ ಬಾ ಜೊತೆಗೆ ಅಲ್ಲಿ ಶೂಟಿಂಗ್ ಜಾಯ್ನ್ ಆಗು ಅಂತೇಳಿ. ಈ ರೀತಿ ಅವ್ರ ಮೇಲೆ ಬಾಂಡೇಜ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇದೊಂದು ನಂಬಿಕೆ, ವಿಶ್ವಾಸ ಜೊತೆಗೆ ಫ್ರೆಂಡ್ಶಿಪ್ನ ಬಾಂಡೇಜ್ ಬೆಳೀತಾ ಹೋಯ್ತು ನಮ್ಮ ಮಧ್ಯದಲ್ಲಿ. ಅದನ್ನ ಈಗಾಗಲೇ ಹೇಳ್ತಾರೆ, ಒಂಥರ ಸಹೋದರಿ ಭಾವನೆ. ಸೌಮ್ಯ ಅಂದ್ರೆ ಸಹೋದರಿ ಭಾವನೆ. ಯಾವತ್ತು ಅವಳನ್ನ ನಾವು ಹೆಸರಿಟ್ಟು ಕರೆದಿಲ್ಲ, ಸೌಮ್ಯ ಅಂತ ಆಗಲಿ ಅಥವಾ ಸೌಂದರ್ಯ ಅಂತ ಆಗಲಿ. ಅವಳನ್ನ ಮನೇಲಿ ಮುದ್ದ ಕರೀತಾರೆ, ಅಮ್ಮು ಅಂತ ಕರಿತಿದ್ರು. ಕೆಲವು ರಿಲೇಟಿವ್ಸು ಸೋಮಿ ಅಂತ ಕರೆಯೋರು. ಸೌಮ್ಯ ಅವರನ್ನ ಅಥವಾ ಸೌಂದರ್ಯ ಎರಡು ಸೇರಿಸಿ ಅವ್ರು ಏನು ಮಾಡಿದ್ರು ಸೋಮಿ ಅಂತ ಕರೆಯೋರು ಕೆಲವರು. ಈ ಥರ ನಡೀತು ಅವ್ರ ಮನೇಲಿ. ಈ ಥರ ಸ್ಟಾರ್ಟ್ ಆಗಿದ್ದು ನನ್ನ ಅವ್ರ. ಹಾಗೆ ಈಗ ಇದ್ದಾಗ ಯಾವಾಗ ನನ್ನ ಸೆಕೆಂಡ್ PUC ಇದೆಲ್ಲ ಪಾಸ್ ಆಯಿತು, ಅದಾದಮೇಲೆ ಏನು ಮಾಡ್ತೀಯ ಮುಂದಕ್ಕೆ ಅಂತ ಕೇಳಿದಾಗ, ಏನಿಲ್ಲ ಆಟ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತೀನಿ. ಅವ್ರು ಹೇಳಿದ್ದು ಇಷ್ಟೇನೆ,
ನಮ್ಮ ಜೊತೆಲಿ ಇರೋದಕ್ಕೆ ನಮ್ಗೇನು ಇದೇನಿಲ್ಲ, ಆದರೆ ನಿಂದು ಅಂತ ಒಂದು ಲೈಫ್ ರೂಢಿಸ್ಕೋ, ನಿನ್ಗೆ ಏನು ಮಾಡ್ಬೋದು ಅಂತ ನೀನು ಯೋಚನೆ ಮಾಡಿ ಹೇಳು ಅಂತಂದಾಗ ಹಾಗೆ ಅಂತ ಇದ್ರ ಡಿಸಿಷನ್ ತೊಗೊಳೋಂಥದ್ದೇನಿಲ್ಲ. ಮನೇಲಿ ಡಿಸ್ಕಸ್ ಮಾಡಿದೆ, ಹೋಗಿ ಡಿಗ್ರಿ ಸೇರು ಅಂತ ಹೇಳಿದ್ರು. ಡಿಗ್ರಿ ಯಾವ್ದು ಸೇರ್ಬೇಕೇನು ಅಂತ ಕನ್ಫ್ಯೂಷನ್. ಅವಾಗ BSc ಹೋಗ್ಬೇಕಾ, ಸೈನ್ಸ್ ಮಾಡಿದೆ, BSc ಹೋಗ್ಬೇಕಾ, BA ಹೋಗ್ಬೇಕಾ, ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡ್ಬೇಕಾ, ಇಲ್ಲಾಂದ್ರೆ ಡಿಪ್ಲೊಮಾ ಮಾಡ್ಬೇಕಾ ಅಂತ ಹೇಳಿ ಕಡೆಗೆ ಹೀಗೆ ಕುತ್ಕೊಂಡು ಮಾಡ್ತೀನಿ. ಸುಮ್ಮನೆ ಅವ್ರ ಎಲ್ಲ ಶೂಟಿಂಗ್ ಟೈಮಲ್ಲಿ ಎಲ್ಲ ಫ್ರೀ ಆಗಿದ್ವಿ, ಶಾರ್ಟ್ ಟೈಮಲ್ಲಿ. ಐ ಥಿಂಕ್ ಹೈದರಾಬಾದ್ ಅಂತ ಕಾಣಿದೆ. ಸುಮ್ಮನೆ ಹೇಗಿದ್ದಾಗ ಜೊತೆಲಿದ್ದಾಗ ಕೇಳಿದೆ, ಯಾವ್ದು ಮಾಡಿದ್ರೆ ಒಳ್ಳೇದಂದ್ರೆ ಅವ್ರ ತಂದೆ ಕೇಳಿದ್ರು, ಮಾತಾಡೋ ಸ್ವಲ್ಪ ಬರ್ತಿದೆ ನಿನಗೆ, ಯಾಕೆ LLB ಮಾಡಬಾರ್ದು ನೀನು ಅಂತ ಹೇಳಿ. ಸೊ ಆಗ ತಾಟ ಬಂದಿದ್ದು LLB ಅನ್ನೋಂಥ ತಾಟ ಆಗಿ ಬಂದಿದ್ದು. ಏನೂ ಗೊತ್ತಿಲ್ಲ. ಮನೇಲಿ ಬಂದೆ ನಮ್ಮ ಅಣ್ಣನ ಹತ್ರ ಡಿಸ್ಕಸ್ ಮಾಡಿದೆ, ನಾನು LLB ಮಾಡ್ತೀನಿ ಅಂತ ಹೇಳಿ. ನಮ್ಮಣ್ಣ ಹೇಳಿದ 5 years ಕೋರ್ಸ್ ಇದೆ, ಮಾಡೋಂಗಿದ್ರೆ ಮಾಡು ಅಂತ ಹೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಂದರೆ ಆ LLB ಅಂತ ಐಡಿಯಾ ಕೊಟ್ಟಿದ್ದು ಅವ್ರ ತಂದೆಯವರು. ಆ ಹೇಳಿದಾಗ ಅವ್ರ ಮೇಲೆ ಅವ್ರ ಅಣ್ಣ ಆಗಲಿ ಮತ್ತು ಅವ್ರ ಸೌಂದರ್ಯವ್ರಿಗೆ ಅವರಿಬ್ರು, ಯಾಕೆ ನೀನು ಮಾಡಬಾರ್ದು, 5 ವರ್ಷದ್ದು ಒಂಥರ ಓದೋದು ಒಂದು 5 ವರ್ಷ ಇರುತ್ತೆ, ನಮ್ಮ ಜೊತೆಲೇ ಇರ್ತೀಯಾ, ಕಾಲೇಜ್ಗೆ ಹೋಗಿ ಬರ್ತೀಯಾ. ಅಲ್ಲಿ ಏನಂದ್ರೆ ಆ ಕಾಲೇಜಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ವೀಕೆಂಡ್ಸ್ ಕಾಲೇಜ್ ಇರ್ತಿರ್ಲಿಲ್ಲ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಲಾ ಕಾಲೇಜ್ ಅಂತ ಹೇಳಿ, ಅದನ್ನು ಇನ್ನೊಂದು ವರ್ಡಲ್ಲಿ ಅಂದರೆ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗೌರ್ಮೆಂಟ್ ಕಾಲೇಜು. ಆಗಿದ್ದು 5 years ಕಾಲೇಜು, ಗೌರ್ಮೆಂಟ್ ಕಾಲೇಜ್ ಅಂದರೆ ಒಂದೇ ಇದ್ದಿದ್ದು. ಅಲ್ಲಿ ಸೀಟ್ ಸಿಗಬೇಕು ಅನ್ನೋ ದೊಡ್ಡ ಸಾಹಸ. ಅದೇನೋ ನನ್ನ ಅದೃಷ್ಟ, ಸೀಟ್ಗೂ ಏನಂತ ಸಾಹಸ ಬೆಳೆದ, ಬೇಸ್ಡ್ ಆನ್ ದಿ ಮಾರ್ಕ್ಸ್ ಏನಿತ್ತು ಅದ್ರ ಮೇಲೆ ನಂಗೆ ಸೀಟ್ ಸಿಕ್ತು. ಮೇ ಬಿ ಅವರೆಲ್ಲ ಡಿಸ್ಕಸ್ ಮಾಡಿದ್ದೆ, ನನಗೆ LLB ಮಾಡಿಸ್ಬೇಕು ಅಂತ ಅವ್ರ ಮೈಂಡಲ್ಲಿ ಇತ್ತೇನೋ, ಆ ಕಾರಣಕ್ಕೆ ಅದೃಷ್ಟ ನಂಗೆ ಅಲ್ಲಿ ಕರಿತೇನೋ. ಹೋಗಿದ ತಕ್ಷಣ ಸೀಟು ಸಿಕ್ತು ನನಗೆ. ಸೆಕೆಂಡ್ ಲಿಸ್ಟಲ್ಲಿ ಸೀಟ್ ಅಲಾಟ್ ಆಯಿತು. ಫಸ್ಟ್ ಲಿಸ್ಟೆಲ್ಲ ಡಿಸ್ಟಿಂಕ್ಷನ್ಸ್ ಅವರೆಲ್ಲ ಇದ್ರು. ಸೆಕೆಂಡ್ ಇದರಲ್ಲಿ ಮಾಮೂಲಿ ಯಾರು ಬಿಲೋ ಡಿಸ್ಟಿಂಕ್ಷನ್ಸ್ ಆಗಿರ್ತಾರೆ ಅವ್ರಿಗಿದ್ರೆ ನನಗೂ ಒಂದು ಆಪರ್ಚುನಿಟಿ ಇತ್ತು, ಅಲ್ಲಿ ಹೋಗಿ ಜಾಯ್ನ್ ಆದೆ. ವೀಕೆಂಡ್ಸ್ ಬೇರೆ, ನಾನು ಹೇಳಿದ್ನಲ್ಲ ವೀಕೆಂಡ್ಸ್ ಕಾಲೇಜ್ ಇರ್ತಿರ್ಲಿಲ್ಲ, ಸಾಟರ್ಡೆ ಸಂಡೇ ಅನ್ನೋದು ಅವಾಗಿಂದನೇ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಈ ಸಾಟರ್ಡೆ ಸಂಡೇ ಅವ್ರ ಜೊತೆಲಿ ಇರಬಹುದಲ್ಲ ಅಂತ ಹೇಳಿ ಅದು ಒಂದು ಆಪರ್ಚುನಿಟಿ ತೊಗೊಂಡೆ. ಹೌದು, ಹಾಗಾದ್ರೆ ನಾನು ಇಲ್ಲೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಶಿ ವಾಸ್ ಇನ್ ಇದರಲ್ಲಿ ಮಾರ್ನಿಸ್ ಕಾಲೇಜಲ್ಲಿ ಇದ್ದರು, ಹೋಮ್ ಸೈನ್ಸ್ ಕಾಲೇಜಲ್ಲಿ. ಅವರು ಅವಾಗ ಅಂದರೆ ಅಪರೂಪಕ್ಕೆ 2 ತಿಂಗಳು 3 ತಿಂಗಳು ಹೋಗಿ ಬರೋರು. ನಾನು ಬರ್ತೀನಿ, ಅದನ್ನು ಹೇಳ್ತೀನಿ. ಹೀಗೆ ಇದನ್ನ ತೊಗೊಂಡ್ಬಿಟ್ಟೆ, ಡಿಸಿಷನ್ ತೊಗೊಂಡ್ಬಿಟ್ಟೆ ಏನು ಮಾಡಬೇಕು ಅಂತ ಹೇಳಿ. ಗೆಸ್ ಏನು, ತುಂಬ ದುಡ್ಡು ಆಗುತ್ತೆ ಇದಕ್ಕೆಲ್ಲ, ಹೆಂಗೆ ಏನು ಅಂತ ಹೇಳಿ. ಅವ್ರು ತಂದಿದ್ಕೊಂಡು ಹೇಳಿದ್ದಿಷ್ಟೇನೆ, ನೀನು ಓದ್ತೀನಿ ಅಂದರೆ ನಾವೇ ಓದಿಸ್ತೀವಪ್ಪ, ನೀನು ಅದ್ರ ಬಗ್ಗೆ ಇದು ಮಾಡಬೇಡ ಅಂತ ಹೇಳಿ. ಆಗ ಮನೆಗೆ ಬಂದು ಕೇಳಿದೆ, ಈ ಥರ ಇದು ಮಾಡ್ತಾರೆ ಅಂತ ಹೇಳಿ. ಓದೋಕ್ಕೆ ಯಾರಾದ್ರೇನು ಓದು ಅಂತ ಹೇಳಿ. ಫಸ್ಟ್ ಇಯರು ನಮ್ಮ ತಂದೆಯಿಂದ ಇದಾಯಿತು. ನಮ್ಮ ತಂದೆ ಇವ್ರ ತಂದೆ ಚೆನ್ನಾಗಿ ಒಡನಾಟ ಚೆನ್ನಾಗಿತ್ತು. ಆ ಟೈಮಲ್ಲಿ ಇವ್ರು ಇರಲಿಲ್ಲ, ನಮ್ಮ ತಂದೆ ಕಡೆ ಫಸ್ಟ್ ಇಯರ್ದಾಯಿತು. ಅದಾದ್ಮೇಲೆ ಸಬ್ಸಿಕ್ವೆಂಟಾಗಿ ನಾನು ಒಂದು ಬುಕ್ಸ್ ತೊಗೊಂಡಿರ್ಬೋದು, ಅಥವಾ ಒಂದು ಯಾವ ಇದ್ರದ್ದು ಅಂತ ಹೇಳಿದ್ರೆ ನನ್ನ ಕಡೆಗೆ ನಾನು LLB ಕಂಪ್ಲೀಟ್ ಮಾಡ್ಕೊಂಡು ಹೊರಗಡೆ ಬಂದಾಗ ನನ್ನ ಕೋರ್ಟ್ಗೂ ಸಹ ಸೌಂದರ್ಯ ಅವರೇ ಬಡವಳಿ ಕಾಂಟ್ರಿಬ್ಯೂಷನ್ಸ್ ಇಲ್ಲ, ಫಸ್ಟ್ ನಾನೇ ಇದು ಮಾಡ್ತೀನಿ, ನೀನು ಹೋಗಿ ಎನ್ರೋಲ್ ಹಾಗೂ ನಾವೇ ಇದು ಕೊಟ್ಟು ಅಂತೇಳಿ. ಆ ಟೈಮಲ್ಲಿ ಅವರನ್ನೇ ನಾನೊಂದು ನಮ್ಮ ಕರ್ನಾಟಕ ವಕೀಲರ ಪರಿಷತ್ ಅಂತ ಹೇಳಿದೆ, ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ ಹೋದಾಗ ಅದಕ್ಕೆ ಅಮೌಂಟ್ ಎಲ್ಲ ಕಟ್ಟಿದ್ದಲ್ಲ ಅವರೇನೆ. ಅವ್ರು ಹೇಳಿದಿಷ್ಟೇ, ಐಡೆಂಟಿಫೈ ಆಗು, ನಿಂದೆ ಸಪ್ರೇಟ್ ಫೀಲ್ಡ್ ಆಗು, ಯೂನಿಕ್ ಆಗಿರುವಂತ ಹೇಳಿ. ಯೂನಿಕ್ ಸ್ಟೈಲ್ ಇರಬೇಕು, ನಿಂದೆ ಸಪ್ರೇಟ್ ಸ್ಟೈಲ್ ಇರಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ನನ್ನ ಒಂದು ಪ್ರತಿಯೊಂದು ಕೆರಿಯರಲ್ಲಿ, ಎಜುಕೇಷನ್ ಕೆರಿಯರಲ್ಲಿ ಯಾವುದೋ ಒಂದು ಟಫ್ ಒಂದು ಸಬ್ಜೆಕ್ಟ್ ಬಂದಾಗ ಒಂದು ಮಾಮೂಲ ನಾವು ಇದೆಲ್ಲ ಹೊಡ್ಕೊಂಡು ಕೆಲವೊಂದು ಸಬ್ಜೆಕ್ಟ್ಸ್ ಇದಾಗ್ತಿತ್ತು. ಅವಾಗ ಬಂದಾಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಇಲ್ಲ ಹೀಗೆ ಮಾಡು ಅಂತ ಹೇಳಿ. ಅವ್ರ ತಂದೆನೂ ಒಂದು ಮಾತು ಹೇಳೋರು. ಇದೆಲ್ಲ ಅವ್ರ ತಂದೆ 95 ಮುಂಚೆ, ನಾನು 92 ಜಾಯ್ನ್ ಆಗಿದೆ. 95ವರೆಗೂ ನಾನು ಅವ್ರ ತಂದೆ ಎಲ್ಲ ಜೊತೆ ಮಾತಾಡ್ತಿದ್ವಿ. ಅವ್ರು ಒಂದು ಮಾತು ಕೇಳೋರು, ಕರಿಕಾಗೆನ ಬಿಳಿಕಾಗೆ ಮಾಡಬೇಕು, ಬಿಳಿಕಾಗೆನ ಕರಿಕಾಗೆ ಮಾಡಬೇಕು, ಆಗಲೇ ಮಾತ್ರ ಪ್ರೊಫೆಷನ್ನು, ಇಲ್ಲಾಂದರೆ ಯು ಆರ್ ಅನ್ಫಿಟ್ ಟು ದಿ ಪ್ರೊಫೆಷನ್. ಬಿಕಾಸ್ ಅವ್ರ ತಂದೆ ಹೇಳ್ತಿದ್ದನ್ನೇ, ಎಲ್ಲರೂ ಹೇಗೆ ಎಲ್ಲ ಉತ್ತಮವಾಗಿ ಆರೋಗ್ಯ ಇಟ್ಕೊಂಡು ಯಾರು ಡಾಕ್ಟರ್ ಹತ್ರ ಹೋಗಲ್ಲ, ಆರೋಗ್ಯ ಕೆಟ್ಟಾದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಹಾಗೇನೆ ಪ್ರೊಫೆಷನಲ್ ಅಷ್ಟೇ, ಎಲ್ಲಾನು ಕ್ಲೈಂಟ್ಗಳೊಬ್ಬರು ಬರಬೇಕು ಅಂದ್ರೆ ಏನೋ ಎಡವಟ್ ಮಾಡ್ಕೊಂಡಿರ್ತಾರೆ, ಗೊತ್ತಿಲ್ಲದೆ ಕೆಲವು ಎಡವಟ್ಗಳಿರುತ್ತೆ. ಗೊತ್ತು ಮಾಡಿರೋಂಥವ್ರಿಗೆ ಕ್ಷಮೆ ಇಲ್ಲ, ಗೊತ್ತಿಲ್ಲದೆ ಮಾಡಿರೋಂತಹ ಇದಕ್ಕೆ ಪರಿಹಾರ ಹುಡುಕ್ಬೇಕು. ಅದನ್ನೇನೆ ಬಿಳಿಕಾಗೆ ಅಂದರೆ ಕರಿಕಾಗೆ ಅಂದರೆ ಬಿಳಿಕಾಗೆ ಮಾಡಬೇಕು. ಅದಾಗುತ್ತಾ ನಿನ್ನಲ್ಲಿ ಅಂತ ಎಲ್ಲ ನಾವು ಡಿಸ್ಕಸ್ ಮಾಡ್ಕೊತಿದ್ವಿ. ನಾನು ಹೇಳಿದೆ, ಯಾವಾಗಾರು ಆಪರ್ಚುನಿಟಿ ಸಿಕ್ಕರೆ ಖಂಡಿತ ನಾನು ಅದು ಮಾಡಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಸ್ಟಾರ್ಟ್ ಆಯಿತು. ಮತ್ತು ಆ ಬೇಸಿಕ್ ಕಾನ್ಸೆಪ್ಟಲ್ಲಿ ಇವತ್ತು ಅದು ನನ್ನ ತಕ್ಕ ಮಟ್ಟಿಗೆ ನನ್ನ ಪ್ರೊಫೆಷನ್ ಅದು ಪ್ರೂವ್ ಮಾಡಿದ್ದೀನಿ ನಾನು. ಈ ಥರ ಇದಕ್ಕೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕು ಅಂದರೆ ಸೌಂದರ್ಯ ಮತ್ತು ಅವ್ರ ತಂದೆ, ಅವ್ರ ಅಣ್ಣ, ಅವ್ರ ತಾಯಿಗೂ ಸಹ ಸಲ್ಲಬೇಕು. ಇದ್ರ ಜೊತೆಗೆ ಅವ್ರ ಅತ್ತಿಗೆಗೂ ಅಷ್ಟೇ ಇದು ಮಾಡಬೇಕು. ನಾನು ಯಾವಾಗ ಇವರೆಲ್ಲ ಇದಾದ್ಮೇಲೆ ನಾ ಹೇಳಿದೆ, ಮೋಸ್ಟ್ ಆಫ್ ದಿ ಟೈಮು ಅವ್ರ ತಂದೆ ಮತ್ತು ಅಣ್ಣ, ಅವ್ರ ತಂದೆ ಹೋದಾನೆ ಎಸ್ಪೆಷಲಿ. ಅವ್ರ ಅಣ್ಣನ ಮದುವೆ ಆಯಿತು. ಮದುವೆ ಆದಮೇಲೆ ಅದೆಲ್ಲ ಹೇಳ್ತೀನಿ, ಮುಂದಿನ ಎಪಿಸೋಡನ್ನು ಹೇಳ್ತೀನಿ. ಅವರ ಅಣ್ಣ ಮತ್ತು ಅವ್ರ ಅತ್ತಿಗೆದು ಒಂದು
ಏನು ಹೇಳ್ತಾರೆ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಲವ್ ಸ್ಟೋರಿ ಅದು ಹೇಗೆ ಮದುವೆ ಆಯಿತು, ಏನಕ್ಕೋಸ್ಕರ ಅವ್ರ ಅಣ್ಣ ಮತ್ತು ಸೌಂದರ್ಯ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಮದುವೆನ ಅಂತ ಹೇಳಿ ಅಂದ್ಬಿಟ್ಟೆಲ್ಲ ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ. ಅದು ಥರ ರೋಚಕವಾಗಿರುತ್ತೆ ಅದು. ಒಂದು ಹೇಳಬೇಕಂದ್ರೆ ಅಂದರೆ ಡೆಡಿಕೇಶನ್ಸ್ ಅನ್ನೋದು ಫ್ಯಾಮಿಲಿಗೆ ಹೆಂಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ತಂದೆ ಒಂದು ಇನ್ಸ್ಟೆಂಟಲ್ಲಿ ಏನಾಯಿತು ಅಂದರೆ ಅವ್ರ ತಾಯಿಗೆ ಸ್ವಲ್ಪ ಮೈಗುಷಲ್ದಂಗೆ ಆಯಿತು 97-98 ಆಗ ಮನೇಲಿ ಒಬ್ರು ನೋಡ್ಕೊಳಕ್ಕೆ ಅವ್ರ ತಾಯಿ ಒಬ್ರು ಬೇಕಾಗಿತ್ತು. ಆಗ ಸೌಂದರ್ಯ ಮತ್ತು ಅಮರ್ ಅವರಿಬ್ಬರು ಕೂತ್ಕೊಂಡು, ನಾನು ಆವಾಗಿದ್ದೆ, ಅವ್ರ ತಾಯಿ 3 ಜನ ಕೂತ್ಕೊಂಡು ಅವತ್ತು ಎಕ್ಸ್ಪ್ರೆಸ್ ಮಾಡಿದರು ಅಮರ್ನಾಥ್ ಅವರು, ನಾನು ಈ ಥರದೊಂದು ಇದನ್ನು ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಅಂತ. ಅವ್ರ ಮೇಲೆ ಏನೇ ಒಂದು ಇದನ್ನ ಘಟನೆ ಆಗಬೇಕು ಅಂದರೆ ಅದು ಏನಂತ ಒಳಿತಾಗಲಿ ಇದಾಗಲಿ, ಯಾವ ಒಳಿತಾಗಲಿ ಅಥವಾ ಕೆಟ್ಟದಲ್ಲಿ ಯಾವುದಾಗಲಿ ಕೂತ್ಕೊಂಡು ಸರಿ ಮಾತಾಡೋದು. ಪ್ರಾಸ್ ಆ್ಯಂಡ್ ಕಾಸ್ ಅಂತ ನಾವೇನು ಹೇಳ್ತೀವಿ ಒಂದೇ ವರ್ಡಲ್ಲಿ, ಅದನ್ನು ಕೂತ್ಕೊಂಡು ಮಾತಾಡೋರು ಇಬ್ಬರೊಬ್ರಿಗೊಬ್ರು ಕೂತ್ಕೊಂಡು ಮಾತಾಡಿ ಆಮೇಲೆ ಡಿಸಿಷನ್ ತೊಗೊಂಡ್ರು. ಯೋಚನೆ ಮಾಡೋರು, ಒಂದು ವಾರ ಇಬ್ಬರು ಟೈಮ್ ತೊಗೊಂಡು ಅಥವಾ ಒಂದು 3 ದಿನ ಟೈಮ್ ತೊಗೊಂಡು ಮಾತಾಡೋರು. ಆ ಥರ ಮಾಡುವಾಗ ಇಟ್ ವಾಸ್ ಪ್ಲೆಷರ್ ಮೊಮೆಂಟ್ ದಟ್ ನಾನು ಐ ವಾಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಆ ಮೂಮೆಂಟಲ್ಲಿದ್ದಾಗ. ಕೂತ್ಕೊಂಡು ಏನೋ ಅಂತ ಹೇಳೋರು, ನನಗೆ ನನ್ನ ಪ್ರೀತಿಯಿಂದ ಧನು ಅಂತ ಕರೆಯೋರು ಮನೇಲಿ. ಏನೋ ಧನು, ಏನೋ ನಿಂದೇನೋ ಒಪಿನಿಯನ್ನು ಅಂತ ಕೇಳೋರು. ನನಗೆ ಗೊತ್ತಿರೋದು ಒಂದೇ ಲೀಗಲ್ ಒಪಿನಿಯನ್, ಅದನ್ನ ಹೇಳಲ್ಲ ಅನ್ನೋರು, ಬೆಳಸ್ನಿರೋ ಅನ್ನೋರು. ಆ ಥರ ಆ ಥರದ್ದು ಇದು ಮಾಡ್ಕೊತಿದ್ವಿ. ಆ ಥರ ಇದಾದಾಗ ಅಮ್ಮನ ನೋಡ್ಕೊಳಕ್ಕೆ ಒಬ್ಬರು ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಗಿರು ಗೊತ್ತಿರೋ ಯಾರೋ ಕರ್ಕೊಂಬಂದು ಇನ್ಯಾರು ನಮ್ಗೆ ಅಡ್ಜಸ್ಟ್ ಆಗೋ ಬದಲು ಆಲ್ರೆಡಿ ಅಣ್ಣನಿಗೆ ಅದು ಚೆನ್ನಾಗಿ ಅವ್ರ ಜೊತೆ ಇದಾಗಿರೋದ್ರಿಂದ ಅಣ್ಣ ಯಾರನ್ನ ಇಷ್ಟಪಡ್ತಾನೆ ಅವ್ರ ಜೊತೆ ಮದುವೆ ಆಗಲಿ ಅಂತ ಹೇಳಿ ಪ್ರಿಫರ್ ಮಾಡಿ ಐ ಥಿಂಕ್ ಅಶೋಕ ಪಿಲ್ಲರ್ ಹತ್ರ ಒಂದು ಚೌಲ್ಟ್ರಿನಲ್ಲಿ ಮದುವೆ ಆದರು. ಆ ಚೌಲ್ಟ್ರಿಗೆ ವೆಂಕಟೇಶ್ ಅವರು, ಸುಮಾರು ಜನ ಹಿರಿಯ ಇವ್ರುಗಳೆಲ್ಲ ಬಂದಿದ್ರು, ಎಸ್ ವೀರೇಂದ್ರ ಸಿಂಗು ಇವರೆಲ್ಲ. ಅದ್ರ ಬಗ್ಗೆ ಆಗಲೇ ಒಂದು ದೊಡ್ಡ ವಿಡಿಯೋನೇ ಅದರಲ್ಲಿ ಬಂದಿದೆ ಯೂಟ್ಯೂಬಲ್ಲಿ ಚಿತ್ರಲೋಕ.com ಕಡೆಯಿಂದ. ಹಾಗೆ ಅದು ಸ್ಟಾರ್ಟ್ ಆಯಿತು. ಇದರಲ್ಲಿ ಇವತ್ತಿಗೂ ಖುಷಿಯಾಗಿ ಹೇಳ್ಕೊಂತ ಆ ಮನೇಲಿ ಓಡಾಡ್ತಿದ್ದೆ ನಾನೇ ಜಾಸ್ತಿ. ಯಾಕಂದ್ರೆ ಅಣ್ಣ ಸ್ಟೇಜ್ ಮೇಲೆ ಇರೋರು, ತಂಗಿನೂ ಸ್ಟೇಜ್ ಮೇಲೆ ಇದ್ಬಿಟ್ಟಿರೋರು. ಓಡಾಡ್ತಿದ್ದು ನಾನೇ ಆ ಮದುವೆ ಪೂರ್ತಿ ಓಡಾಡ್ತಿದ್ದು ನಾನು. ಇನ್ನೊಬ್ಬ ಭಾನು ಅಂತ ಹೇಳೋರು, ಅವ್ರು ಸೋದಮ ಒಂದಿಬ್ರಿದ್ರು, ನಂಜುಂಡಯ್ಯರ್ ಅಂತ ಹೇಳಿ ಮತ್ತು ವೆಂಕಟೇಶ್ ಅಯ್ಯರ್ ಅಂತ ಹೇಳಿ. ಹಾಗೆ ಅವ್ರ ಜೊತೆಗೆ ಒಬ್ಬರು ಚಿಕ್ಕಪ್ಪ ಒಬ್ಬರಿದ್ರು, ಪ್ರಭಾಕರ್ ಅಯ್ಯರ್ ಅಂತ ಹೇಳಿ ಇವರು. ಮತ್ತು ಈಗ ಸೌಂದರ್ಯ ಅವ್ರ ಗಂಡ ಅಂತ ಹಾರಿದ್ದಾನೆ ರಘು ಅಂತ ಹೇಳಿ, ಅವ್ರ ಅಣ್ಣಂದಿರೆಲ್ಲನೂ ಅವತ್ತೆಲ್ಲ ನಾವೆಲ್ಲ ಒಟ್ಟು ಓಡಾಡಿ ಒಂಥರ ನಾ ಹೇಳಿದ್ನಲ್ಲ, ಅವರು ಫ್ಯಾಮಿಲಿ ಓರಿಯೆಂಟೆಡ್. ಅಂದರೆ ಒಬ್ರಿಗೂ ಅಣ್ಣ ತಮ್ಮಂದಿರ ಆಗಲಿ, ಸೋದರ ಮಾವಂದಿರೋ, ಅಕ್ಕ ತಮ್ಮ, ಈ ಥರದ್ದೆಲ್ಲ ತುಂಬ ಸೆಂಟಿಮೆಂಟ್ ಆಗಿದ್ದಂಥ ಫ್ಯಾಮಿಲಿ. ಯಾವುದೇ ಒಂದು ಫಂಕ್ಷನ್ ಆದರೆ ಎಲ್ಲರೂ ಬಂಧುಗಳ ಜೊತೆಗೆ ಸ್ನೇಹಿತರಿರಬೇಕು ಅನ್ನೋಂಥ ಕಾನ್ಸೆಪ್ಟಲ್ಲಿ ಅವರು ಇರ್ತಾ ಇದ್ದವರು. ಹಾಗಾಗಿ ಆ ಮನೆ ಅಂದರೆ ಒಂಥರ ನನಗೇನು ಅಂತಂದರೆ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಯಾರಿದ್ರೆ ಅದು ಅವರೇ ಅನ್ನೋ ಥರ ನನಗೆ ಆ ಮನೆ ಇತ್ತು.